ಒಂದು ನೌಕರಿ ಐತೆ ಅಂದ್ಮ್ಯಾಗ ಮೊದಲು ಕೇಳೋ ಮಾತ ತಮ್ಮ ಸ್ಯಾಲ್ರಿ ಎಷ್ಟು ನಿನಗಂತ ಹೇಳಿ. SSC GD ಕಾನ್ಸ್ಟೇಬಲ್ ಯಾರು ತಯಾರಿ ಮಾಡತ್ತೀರಿ ಅವ್ರಿಗೆಲ್ಲ ಒಂದು ಡೌಟ್ ಇರ್ತೈತಿ. ಆಸ್ ಎ ಕಾನ್ಸ್ಟೇಬಲ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರ ಅಂತ ಹೇಳಿ, ಮತ್ತೆ ಯಾವ ತರ ಇಂಕ್ರಿಮೆಂಟ್ ಕೊಡ್ತಾರೋ, ಮತ್ತೆ ಯಾವ ತರ ಅಲೌನ್ಸ್ ಕೊಡ್ತಾರೋ, ಎಷ್ಟು ಅಲೌನ್ಸ್ ಕೊಡ್ತಾರೋ, ಮತ್ತೆ ಬಹಳ ಮಂದಿಗೆ ಡೌಟ್ ಇರ್ತೈತಿ ಟ್ರೈನಿಂಗ್ ದಾಗ ಸ್ಯಾಲ್ರಿ ಕೊಡ್ತಾರನಿಲ್ಲ ಅಂತ ಹೇಳಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ಮಾಡುವಂತ ಪ್ಯಾರಾಮಿಲಿಟರಿ ಫೋರ್ಸ್ ಗಳಲ್ಲಿ ಹಲವಾರು ಹುದ್ದೆಗಳು ಬರ್ತಾವ. ಎಕ್ಸಾಂಪಲ್ ಆಗಿ BSF, CRPF, ITBP, ಅಸ್ಸಾಂ ರೈಫಲ್ ಹಲವಾರು ಹುದ್ದೆಗಳು ಬರ್ತಾವ. ಇವೆಲ್ಲ ಪೋಸ್ಟ್ಗಳದ್ದು ಬೇಸಿಕ್ ಸ್ಯಾಲ್ರಿ ಸೇಮ್ ಇರ್ತದ, ಕೇವಲ ಅಲೌನ್ಸ್ಗಳು ಹೆಚ್ಚು ಕಮ್ಮಿ ಆಕಾವಷ್ಟ. ಎಲ್ಲ ಸೆಲೆಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆದ್ಮ್ಯಾಗ ನಿಮ್ಗೊಂದು ಜಾಯ್ನಿಂಗ್ ಲೆಟರ್ ಬರ್ತೈತಿ. ಆ ಜಾಯ್ನಿಂಗ್ ಲೆಟರ್ದಾಗ ಯಾವ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ ಹೋಗಿ ನೀವು ಜಾಯ್ನ್ ಆಗ್ಬೇಕಾಗತಿ. ಟ್ರೈನಿಂಗ್ ಸೆಂಟರ್ ಒಳಗ ನೀವು ಜಾಯ್ನ್ ಆದ್ಮ್ಯಾಗ ನಿಮ್ಮೆಲ್ಲ ಬ್ಯಾಂಕ್ ಡೀಟೇಲ್ಸ್ ಅನ್ನ ತಗೋತಾರ. ಆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ರೂವಲ್ ಆದ್ಮ್ಯಾಗ ನಿಮ್ದು ಸ್ಯಾಲ್ರಿ ಬರಕ್ ಸ್ಟಾರ್ಟ್ ಆಕತಿ. ಸ್ಯಾಲ್ರಿ ಫಸ್ಟ್ ಮಂತ್ ಸ್ವಲ್ಪ ಲೇಟ್ ಆಕತಿ, ಯಾಕಂದ್ರೆ ಎಲ್ಲ ನಿಮ್ ಬ್ಯಾಂಕ್ ಡೀಟೇಲ್ಸ್ ಅಪ್ರೂವಲ್ ಆದ್ಮ್ಯಾಗ ನಿಮ್ ಸ್ಯಾಲ್ರಿ ಬರಕ್ ಸ್ಟಾರ್ಟ್ ಆಕತಿ. ಜಾಯ್ನಿಂಗ್ ಲೆಟರ್ ಅಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರಲ್ಲ ಜಾಯ್ನಿಂಗ್ ಡೇಟು, ಆ ಡೇಟ್ ಇಂದಾನೇ ನಿಮ್ ಸ್ಯಾಲ್ರಿ ಬರಕ್ ಶುರು ಆಗುತ್ತೆ. ಈ ತಿಂಗಳು 27ಕ್ಕೆ ಜಾಯ್ನಿಂಗ್ ಇದೆ ಅಂದ್ರೆ ಈ ತಿಂಗಳದ್ದು 3 ದಿನದ್ದು ಸ್ಯಾಲ್ರಿನೂ ಕೊಡ್ತಾರೆ ಮುಂದಿನ ತಿಂಗಳಿಗೆ ಸೇರಿಸಿ. ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಜಾಯ್ನ್ ಆದ ಡೇಟಾ 27 ಅಕ್ಟೋಬರ್. ಇವತ್ತಿಗೆ ನಾನು 2 ವರ್ಷ ಕಂಪ್ಲೀಟ್ ಆಯ್ತು BSF ಅಲ್ಲಿ ಕೆಲಸ ಮಾಡಕತ್ತ. ನೀವು ಮೊದಲು ಜಾಯ್ನ್ ಆದ ತಕ್ಷಣ ನಿಮ್ ಸ್ಯಾಲ್ರಿ ಎಷ್ಟು ಕೊಡ್ತಾರ ಅಂತ ಹೇಳ್ತೀನಿ. ಮೊದಲಿಗೆ ಬೇಸಿಕ್ ಸ್ಯಾಲ್ರಿ ಎಲ್ಲ ಅಲೌನ್ಸ್ DA ಎಲ್ಲ ಬಿಟ್ಟು ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಡ್ತಾರ ಅಂದ್ರೆ 21,700 ರೂಪಾಯಿ ಕೊಡ್ತಾರೆ. ಇವೆಲ್ಲ ಪೋಸ್ಟ್ಗಳದ್ದು ಬೇಸಿಕ್ ಸ್ಯಾಲ್ರಿ ಸೇಮ್ ಇರ್ತದ, ಕೇವಲ ಅಲೌನ್ಸ್ಗಳು ಹೆಚ್ಚು ಕಮ್ಮಿ ಆಕಾವಷ್ಟೇ. ಈಗೇನು ಸ್ಕ್ರೀನ್ ಮೇಲೆ ನೋಡುತ್ತಿರಲ್ಲ ಇದು BSF ಸ್ಯಾಲ್ರಿ ಸ್ಲಿಪ್. ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸ್ದು ಬೇಸಿಕ್ ಸ್ಯಾಲ್ರಿ ಸೇಮ್ ಇರ್ತೈತಿ. ನೆಕ್ಸ್ಟ್ DA ಎಷ್ಟು ಕೊಡ್ತಾರಂದ್ರೆ ಇದು ನಿಮ್ಮ ಬೇಸಿಕ್ ಸ್ಯಾಲ್ರಿ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಬೇಸಿಕ್ ಸ್ಯಾಲ್ರಿದ 50% ಮೊದಲು ಕೊಡ್ತಿದ್ರು ನಾವು ಜಾಯ್ನ್ ಆದಾಗ, ಈಗ 58% ಕೊಡಾಕತ್ತಾರು. 58% ಅಂದ್ರೆ 12,586 ರೂಪಾಯಿ ಆಕತಿ. ಮೊದಲು 50% ಇತ್ತು, ಅವಾಗ 10,850 ರೂಪಾಯಿ ನಮಗೆ ಸಿಕ್ಕಿತ್ತು. ನೆಕ್ಸ್ಟ್ ಹೇರ್ ಕಟ್ ಅಲೌನ್ಸ್ 56 ರೂಪಾಯಿ. ನೆಕ್ಸ್ಟ್ ರೇಷನ್ ಮನಿ ಅಲೌನ್ಸ್ ಇದು ಮೊದಲು 4,342 ರೂಪಾಯಿ ನಮಗೆ ಕೊಡ್ತಿದ್ರು, ಈಗ ಸ್ಟಾರ್ಟಿಂಗನ 4,564 ರೂಪಾಯಿ ಕೊಡಾಕತ್ತಾರ. ಇದು ಹೆಂಗಪ್ಪ ಅಂತಂದ್ರೆ ಕೊಟ್ಟು ಕಸ್ಕೊಳ್ಳೋ ಅಮೌಂಟ್. ನಾವೇನು BSF ಮೆಸ್ಸಲ್ಲಿ ಡೈಲಿ ಊಟ ಮಾಡ್ತೀವಲ್ಲ ಅದಕ್ಕಾಗಿ ಈ ಅಮೌಂಟನ್ನು ಕಟ್ ಮಾಡ್ಕೊಳ್ತಾರೆ. ನಾವೇನಾದರೂ ರಜೆಗೆ ಹೋದರೆ ಈ ಅಮೌಂಟನ್ನು ಕಟ್ ಮಾಡ್ಕೊಳ್ಳಲ್ಲ, ಪೂರ ಅಮೌಂಟನ್ನು ಹಾಕ್ತಾರೆ. ನೆಕ್ಸ್ಟ್ ರಿಸ್ಕ್ ಅಲೌನ್ಸ, ನೀವು ಡ್ಯೂಟಿ ಮಾಡೋ ಜಾಗ ಎಷ್ಟು ರಿಸ್ಕ್ ಐತೆ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಕತಿ. ಇದು 12,125 ರೂಪಾಯಿದು ಜಾರ್ಖಂಡದ ರಿಸ್ಕ್ ಅಲೌನ್ಸ. ಬೇರೆ ಬೇರೆ ಸ್ಟೇಟಿಗೆ ಬೇರೆ ಬೇರೆ ಅಲೌನ್ಸ್ ಇದಾವೆ. ನೆಕ್ಸ್ಟ್ ಸಿಟಿ ಕಾಂಪೆನ್ಸೇಟ್ರಿ ಅಲೌನ್ಸ 2,400 ರೂಪಾಯಿ. ನೆಕ್ಸ್ಟ್ HRA ಹೌಸ್ ರೆಂಟ್ ಅಲೌನ್ಸ, ಇದು ನಿಮ್ಮ ಮನಿ ಯಾವ ಸಿಟಿ ಒಳಗೈತಿ ಅದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಎಷ್ಟು ದೊಡ್ಡ ಸಿಟಿ ಒಳಗೆ ಇರ್ತೈತಿ ಅಷ್ಟು ಬಾಡಿಗೆ ತುಂಬಾಕ ಹೆಚ್ಚು ಅಮೌಂಟನ್ನು ಹಾಕ್ತಾರೆ. ಹೌಸ್ ರೆಂಟ್ ಅಲೌನ್ಸ್ ಇದು ಬಾಡಿಗೆ ಮನೆಯವ್ರಿಗೆ ಎಷ್ಟು ಬರಂಗಿಲ್ಲ, ನಿಮ್ಮ ಸ್ವಂತ ಮನಿ ಇದ್ರೂ ಕೂಡ HRAನ ಹಾಕ್ತಾರೆ. ನೆಕ್ಸ್ಟ್ TPT ಅಲೌನ್ಸ್ 2,844 ರೂಪಾಯಿ ಹಾಕ್ತಾರೆ. ನೆಕ್ಸ್ಟ್ ಸೋಪ್ ಅಲೌನ್ಸ್ 56 ರೂಪಾಯಿ. ನೆಕ್ಸ್ಟ್ ರಮ್ ಅಲೌನ್ಸ್ 197 ರೂಪಾಯಿ. ನೆಕ್ಸ್ಟ್ CPF ಅಮೌಂಟ್ ಅಂತೇಳಿ 3,650 ರೂಪಾಯಿ ಕಟ್ ಮಾಡ್ಕೊಳ್ತಾರೆ. ನಾಳೆ ನಾವು ರಿಟೈರ್ಡ್ ಆದ್ಮ್ಯಾಗ ಪೆನ್ಷನ್ ರೂಪದಾಗ ಇದು ಅಮೌಂಟನ್ನು ಹೊಳ್ಳಿ ನಮಗೆ ಕೊಡ್ತಾರೆ. ನೆಕ್ಸ್ಟ್ ಎಲ್ಲ ಸೇರಿಸಿ ಗ್ರಾಸ್ ಪೇ ಎಷ್ಟು ಆಕೈತೆ ಅಂದ್ರೆ 53,476 ರೂಪಾಯಿ ಆಕತಿ. ನೆಕ್ಸ್ಟ್ ಇದ್ರಾಗ ಟ್ರಾನ್ಸಿಟ್ ಆಕ್ಯುಪೆನ್ಸಿ ಟ್ಯಾಕ್ಸ್ ಅಂತ ಹೇಳಿ 4,500 ಕಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಬಂದು ಹತ್ತಾವಪ್ಪ ಅಂತಂದ್ರೆ 48,817 ರೂಪಾಯಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆ. ಜೈ ಹಿಂದ್, ಜೈ ಭಾರತ್.